ಹಿಂಗೆ ಕೊಡ್ತಾರೆ ಅವಾಗ ಬಿರಿಯಾನಿ ನಿಕ್ಲಿಗೆ ಮಾತ್ರ ಏನ 2 ಜನಕ್ಕೂ ಅಪ್ಪನ ಕೊಂಡ ಬಟ್ಟನ ಅಪ್ಪ ಇಂಕ್ಲೆಗ್ ನನ್ನ ಅಪ್ಪ ತಿನ್ನೆ ಕುರ್ಚಿ ಅನ್ಸುಕರ ಒಟ್ಟಾಶೆ ಇಂದಿತ್ತಲ ಅತ್ತು ಬೂರ್ಚಿ ಇಂಕಂಚಿ ಇಷ್ಟಿದ್ದಿ ಯಾನ್ ಗಂಜಿ ಉಂಟೆ ಬಂಗುಡೆ ಕಚ್ಬಿಟ್ಟು ಉಂಟೆ ಬಂಗುಡೆಲ್ಲ ಉಂಡು ಆಜೈನಲ್ಲ ಉಂಡು ಬಾರೊಂಜಿ ಜ್ಯೂಸ್ ಬರ್ತಾವ ಬ್ಲೂ ಕಲರ್ದ ಬೇಗ ಬೇಗ ದಾಯ್ತನ್ಪೇರುಂಡು ಅರ್ಧ ಗಂಟೆ ನಿಪ್ಪುನೆ ನಾವಿವತ್ತು ಗ್ರಹಣ ನೋಡಲಿಕ್ಕೆ ಅಂತ ಕೂತದ್ದು ಹಾಗೆ ಗ್ರಹಣ ಮುಗಿದ ಮೇಲೆ ಮನೆ ಶುದ್ಧ ಮಾಡಿ ಶುದ್ಧ ಅಂದರೆ ಸೆಗಣಿ ಎಲ್ಲ ಹಾಕೋದು ಸೆಗಣಿನ ನೀರು ಹಾಕೋದು ಮತ್ತು ಸ್ನಾನ ಮಾಡಿ ಮತ್ತೆ ಮಲಗೋದು. ವಿಷ ಕೂಡ ಇಲ್ಲಿ ಕೂತ್ಕೊಂಡಿದ್ದಾಳೆ. ಅವಳ ರಾಶಿಗೆ ಸ್ವಲ್ಪ ದೋಷ ಉಂಟು, ಅದಕ್ಕೋಸ್ಕರ 3 ಸಲ ಸ್ನಾನ ಮಾಡಲಿಕ್ಕೆ ಹೇಳಿದ್ದೇನೆ. ಹಾಗೆ ಇವಾಗ 9:57 ಇವಾಗ ಫಸ್ಟ್ ಸ್ನಾನ ಆಗಬೇಕಷ್ಟೇ. ಇನ್ನು ಮಧ್ಯ ಸ್ನಾನ 11:41 ಮತ್ತು 1:25ಕ್ಕೆ 1:22ಕ್ಕೆ. ಹಾಗಾಗಿ ನಾವು ಟಿ ವಿಯಲ್ಲಿ ನೋಡ್ತಾ ಇದ್ದೇವೆ. ಎಂತ ಅಂತ ಗೊತ್ತಿಲ್ಲ. ಒಂದು ಸಲ 2:25ಕ್ಕೆ ಎಂಟು 8:58 ನಿಮಿಷಕ್ಕೆ ಚಂದ್ರ. ಎಂಟು 8:57ಗೂ ಆರಂಭ ಉಂಟು. ಅತ್ತೆ ಫಸ್ಟ್ಗೆ ಓಡಿತು ನೀ ಇನ್ನು ನಾವು ಗ್ರಹಣ ಬಿಟ್ಟ ಮೇಲೆ ಸ್ನಾನ ಮಾಡಿ ಮಲಗುವುದು. ಗ್ರಹಣ ಬಿಟ್ಟ ಮೇಲೆ ಸ್ನಾನ ಮಾಡುವುದು, ಮಲಗುವುದು. ಗ್ರಹಣ ಮುಗಿದ ಮೇಲೆ ನೋಡಿ ಗ್ರಹಣ ಮುಗಿದ ನಂತರದ ಫಲಹಾರ 2 ಗಂಟೆಗೆ 5 ನಿಮಿಷ. ಪರವಾಗಿತ್ತು. ಇವಾಗ ದಿಶಾ ಹೊರಡಿದ್ದಾಳೆ. ಒಂದು ದಿವಸಕ್ಕೆ ಬಂದದ್ದು, ಒಂದು ದಿನ ಬಲ ಬುಕ್ಕ ನನೇ ಪಾರ್ಪ ತೋಡು ತಟ್ಟಿರು ದಿನ ತೋರ್ನ ನನ್ನೆಲ್ಲಂಜಿ ಸಂಡೇ ಒಂಜ ಬರ್ಪುನೆ ಒಂಜಕ್ಕೆ ಬಲ ಸಂಡೆ ಬರ ಬಚ್ಚುಂಡು ಸಂಡೆ ಬರ್ರ ನಾ ತಿಂಚದ ದಿನ ಇದ್ರೆ ಕೋಡೆ ಎಂಕ್ಲ 2 ಗಂಟೆ ರಾತ್ರಿ ಆತನ ತಿಪ್ಪನಾಗ 2 ಕಾರೆ ರಟ್ಟಾರೆ ಆಯ್ತು ತಿಂಚದ ಜಾಲ್ ಜಪ್ಪಿಗೆ ಸೊ ಕಪ್ಪಲು ಸಮಾಚಾರ ಏ ಪಾಪ ಏ ತಲೆಗೆಣ್ಣೆ ಬೇಟೆ ಏ ಕಟ್ಟೆ ಹರತ್ತಿನ ಉದ್ದ ಆಗ್ತದೆ ಎಲ್ಲೆಲ್ಲ ಉದ್ದತೀರಿ ಉಲ್ಪ. ಮತ್ತೆ ಎಂತ ವಿಶೇಷ ಎಂತಾದ್ರೂ ಹೇಳ ನೀನು? ಎಂತದನ್ನ ಹೇಳೋದು ನೀವು ಹೇಳಿ. ಇವಾಗ ಹೊರಡ್ತಾ ಇದ್ದಲೆ 7:45 ಗಂಟೆ. ನಾವು ಇವತ್ತು 7:45ಕ್ಕೆ ಬಸ್ಸು. 7:45 ಬಸ್ ಇದೆಯಲ್ಲ, 55 ಬಸ್ ರಜಪುಂಡು. ఇంకా పోయి ఆయన ఇంతేను పట్టుకోరు చెప్పలేన్నావా పాడ్యా మావి దిశ అంతే
ಈ ಹೂವಿನ ಗಿಡ ನೋಡಿ ಬಾಡಿ ಹೋಗಿದೆ. ಇದನ್ನೀಗ ಎಂತ ಗೋಣಿಯಲ್ಲಿ ನೆಡಬೇಕು. ಅಂದರೆ ನಾನು ಎಂತ ಮಾಡ್ತೇನೆ ಅಂದರೆ ಇದನ್ನು ಫುಲ್ಲು ಅದರಲ್ಲಿದ್ದ ಮಣ್ಣು ತೆಗೆದೆ. ನೋಡಿ ಎಷ್ಟು ಬಾಡಿದೆ ಅಂತ, ಎಲೆಲ್ಲ ಬಾಡಿ ಹೋಗಿದೆ. ಇನ್ನು ಹೊಸ ಮಣ್ಣಲ್ಲಿ ನೆಡೆಯುವ ಅಂತ. ಈಗ ನಾನು ಒಂದು ಗೋಣಿ ತಂದಿದ್ದೇನಲ್ಲ, ಅದರಲ್ಲಿ ನೋಡಿ ಎಷ್ಟು ಬೇರುಂಟು ಇದರಲ್ಲಿ. ಫುಲ್ ಅದರಲ್ಲಿದ್ದ ಮಣ್ಣು ತೆಗೆದೆ, ಅದು ಅಂಟು ಮಣ್ಣು. ಹಾಗೆ ನಾಳೆಗೆ ನೋಡುವ ಹೇಗೆ ಆಯಿತು. ದಿವಸ ಒಂದೊಂದೇ ಗಿಡ ನೆಡುವಾಗ ಆಗ್ತದೆ. ಎಲ್ಲವನ್ನು ನೆಡಬೇಕಷ್ಟೇ. ಫುಲ್ಲು ಇದೇ. ನಾವು ಕತ್ತಿಯನ್ನು ಸಾನೆ ಮಾಡೋದು ನೋಡಿ ಈ ಥರ. ನನ್ನ ತಂದೆ ಸಹ ಹೀಗೆ ಮಾಡ್ತಾಯಿದ್ರು. ಮೆಲ್ಲ ಕೈ ಇದಕ್ಕೆ ನನ್ನ ಇಂಚು ಪಡಿ. ಹೊಯ್ಗೆ ಕಾಂಡ ಆತೇನಾ. ನಂದೀಶ ದೊಡ್ಡ ಆಗೋದಿಲ್ಲ, ಇಷ್ಟೇ ಚಿಕ್ಕವನು. ಒಂದು ದೊಡ್ಡ ಆಗೋದೇ ಬೇಡ, ಹೀಗೇ ಇರಲಿ. ನಂಜು ನಂಜು ನವಿಲು. ನಿನ್ನೆ ನೆಟ್ಟ ಇದು ನೋಡಿ ಅಂತೆ ಸೇವಂತಿಗೆ ಗಿಡ. ನಿನ್ನೆ ಎಷ್ಟು ಬಾಡಿತ್ತು, ಇವಾಗ ಕರೆಕ್ಟ್ ಆಯಿತು. ಎಂತ ಗೊತ್ತುಂಟಾ, ಅದರಲ್ಲಿ ಈ ಮಣ್ಣು ಇದ್ದದ್ದು. ಈ ಮಣ್ಣು ಇದು ಅಂಟು ಮಣ್ಣು. ಇದನ್ನೆಲ್ಲ ಫುಲ್ಲು ತೆಗೆದು ನಾನು ಹೊಸ ಮಣ್ಣಲ್ಲೇ ನೆಟ್ಟದ್ದು. ಕರೆಕ್ಟ್ ಆಯಿತು, ಖುಷಿ ಆಗ್ತದೆ ನನಗೆ. ಮತ್ತು ಯಾರೋ 2 ಹೂ ಕೊಯ್ದಿದ್ದಾರೆ. ಹಾಗೆ ಈ ಮಣ್ಣು ಇದು ಅಂಟು ಮಣ್ಣು. ಮತ್ತು ಇದಕ್ಕೆ ನಾನು ನೆಡುವಾಗ ಗೋಣಿಯ ಅಡಿಯಲ್ಲಿ ಇದು ಹಾಕಿದ್ದೇನೆ, ಸಗಣಿ. ಮತ್ತು ಇದು ಮಣ್ಣು. ಹಾಗೆ ಮಧ್ಯದ ಇದು ಅಡಿಯಲ್ಲಿ, ಗೋಣಿಗೆ ಅಡಿಯಲ್ಲಿ ಸಗಣಿ ಹಾಕಿದ್ದೇನೆ. ಮತ್ತು ಮಣ್ಣು ಹಾಕಿ, ಮಣ್ಣು ಮಾತ್ರ ಹಾಕಿ ನೆಟ್ಟಿದ್ದೇನೆ. ಇವತ್ತು ನೋಡಿ ಎಲೆ ಎಲ್ಲ ಬಿಡಿ, ಅಂದರೆ ಎಲೆ ಎಲ್ಲ ಚೆಂದಾಗಿದೆ. ನಿನ್ನೆ ಬಾಡಿತ್ತು ತುಂಬ. ಖುಷಿ ಆಗ್ತದೆ ನಾವು ನೆಟ್ಟದನ್ನು ನೋಡಲಿಕ್ಕೆ. ಇದು ನೊಂದೇ ಕಟ್ಟಾಗ್ತದೆ. ಏನು ಚೆಂದ ಉಂಟಲ್ಲ.